ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಹೋಗ್ತಾ ಇರುವಂಥದ್ದು ಒನಕೆ ಓಬವ್ವನ ಕೋಟೆ, ಅಂದರೆ ಚಿತ್ರದುರ್ಗದಲ್ಲಿ ಇರುವಂಥ ಕಲ್ಲಿನ ಕೋಟೆ. ಯಾವ ಕೋಟೆ? ನಾವಿವಾಗ ಚಿತ್ರದುರ್ಗ ಕಲ್ಲಿನ ಕೋಟೆಯಲ್ಲಿ ಬಂದ್ಬಿಟ್ಟಿದ್ದೀವಿ. ಮೇಲ್ಗಡೆ ಹತ್ತಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಫುಲ್ಲು ಒಂದು ಸುತ್ತಾಡಬೇಕಂದ್ರೆ 4 ಅವರ್ ಆದರೂ ಬೇಕು. ಅದಕ್ಕೋಸ್ಕರ ರಿಟರ್ನ್ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ಈಗ ಟಿಕೆಟ್ ಬರೀ 20 ರೂಪೀಸ್. ಎಷ್ಟು? 20 ರೂಪೀಸ್. ವಿದೇಶಿ ಪ್ರವಾಸಿಗರು ನೋಡಿ. ವಿದೇಶಿಗ ಪ್ರವಾಸಿಗರು 300 ರೂಪೀಸ್. ಈ ಥರ ಬಾಗಿಲುಗಳು ಇರ್ತವೆ. ಆ ಬಾಗಿಲಿಂದ ಒಳಗಡೆ ಹೋಗ್ಬೋದು. ನೋಡಿ, ಒಂದು ಟೆಂಪಲ್ಲು, ಇನ್ನೊಂದು ನಿಮಗೆ ಒನಕೆ ಓಬವ್ವನ ಇದು ಕಾಣಿಸ್ತೇನೆ, ಕನಕನ ಕಿಂಡಿ. ಒನಕೆ ಓಬವ್ವನ ಕಿಂಡಿ. ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ಬಂದವಾಗ 2 ಬಾಗಿಲು ಇದೆ. ಇದು ದೊಡ್ಡ ಬಾಗಿಲು. ಈ ಬಾಗಿಲು ಒಳಗಡೆಯಿಂದ ಆನೆ ಗಿನ್ನಿ ಯಾರು ಅಂಬಾರಿ ಗಿಂಬಾರಿ ಎಲ್ಲ ಹೋಗ್ತಿತ್ತು. ಈ ಬಾಗಿಲದಿಂದ ಸೈನಿಕರು ಹೋಗ್ತಿದ್ರು, ಒಬ್ಬೊಬ್ಬರು ಎಲ್ಲ. ಇಲ್ಲಿ ನೋಡಿ, ಸಣ್ಣದು ಬಾಗಿಲು. ನಾವು ಹೋಗ್ಬೋದು ಇದರಲ್ಲಿ. ನಂದಿ, ಬಸವ, ಮಧ್ಯದಲ್ಲಿ ಶಿವಲಿಂಗ, ಇದು ಗಣಪತಿ. ಹೌದಾ? ಹೌದು. ಇದು ನೋಡಿ, ಈ ಗೋಡೆ ಎಷ್ಟು ಫೀಟ್ ಇದೆ ಅಂತ ಗೊತ್ತಾ ನಿಮಗೆ? ಆಲ್ಮೋಸ್ಟು ಅಂದಾಜು ಒಂದು 20 ಫೂಟ್ ಇರಬೇಕು. ನಮ್ಮ ರೋಹನ್ ಅವರು ಈಗ ಏನದು ಲೆಕ್ಕಾಚಾರ ಮಾಡಿ ಎಲ್ಲ ಪಾಠವನ್ನು ತಿಳಿಸಿದ್ದಾರೆ. 20 ಫೂಟ್ ಇದೆ ಅಂತ ಈ ಗೋಡೆ. ಹೌದಾ? ಅಂದಾಜು. ಯಾರಾದರೂ ಬಂದರೆ ನನಗೂ ಹೇಳಿ, ಗೋಡೆ 20 ಫೂಟ್ ಇದೆ ಏನಿಲ್ಲ ಅಂತ. ನಮ್ಮ ರೋಹನಿಗೆ ಇಷ್ಟೇ ಆಗುತ್ತದೆ ನೋಡಿ, ಇಷ್ಟ ಆಗುತ್ತೆ. ಅವನು ಅಲ್ಲಿ ನೋಡಿ, ಅವನಕ್ಕಿಂತ 3 ಪಟ್ಟು ಜಾಸ್ತಿ ಇದೆ ಅದು. 4 ಪಟ್ಟು. ಹಾಂ, 4 ಪಟ್ಟ. 4 ಪಟ್ಟು ಅಂದರೆ ಎಷ್ಟಾಯಿತು? ಹೌದಾ? ನಮ್ಮದು ಇದೇ ಎಂಟ್ರೆನ್ಸ್. ಇದು ಸ್ಟಾರ್ಟಿಂಗ್ ಪಾಯಿಂಟೇ ಇಲ್ಲಿಂದ ಹೋಗೋದು. ಇದು ಮೇನ್ ಗೇಟು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಆದರೆ ಟಿಕೆಟ್ ತೆಗಿಯಲ್ಲ, ನಾವು ಆನ್ಲೈನ್ ತೆಗಿಬೇಕು ಟಿಕೆಟು. ಇಲ್ಲೊಂದು ಹೊಂಡ ಇದೆ. ಈ ಹೊಂಡವನ್ನು ಒಕಳಿ ಹೊಂಡ ಅಂತಾರಂತೆ. ಒಕಳಿ ಹೊಂಡವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನೋಡಿ, ಒಕಳಿ ಹೊಂಡ ಅಂತ ಇದೆ. ಈಗ ನಮ್ಮ ರೋಹನ್ ಅವರು ತೀರ್ಥ ಸ್ನಾನಕ್ಕಾಗಿ ಕೆಳಗಡೆ ಇಳಿದಿದ್ದಾರೆ. ಸ್ವಲ್ಪ ತೀರ್ಥ ಕೊಡಿ. ಇಲ್ಲಿ ಒಂದು ಚಿಕ್ಕದಾಗಿ ಏಕನಾಥೇಶ್ವರಿ ಕ್ಯಾಂಟೀನ್ ಅಂತ ಕೂಡ ಇದೆ. ನೋಡುವ ಈ ಕ್ಯಾಂಟೀನಲ್ಲಿ ಏನೇನು ಸಿಗುತ್ತೆ ಅಂತ. ಯಾವ ರೈಸು? ಐಸು ತಿಂಡಿ ಏನಿಲ್ಲ. ಈ ಚಿತ್ರದುರ್ಗ ಕಲ್ಲಿನ ಕೋಟೆಯಲ್ಲಿ ಬಹಳಷ್ಟು ರಹಸ್ಯಮಯ ಕಥೆಗಳು ಇದ್ದಾವೆ. ಅದರಲ್ಲಿ ಇಲ್ಲಿ ಫೇಮಸ್ ಆದಂಥ ವಿಷ್ಣುವರ್ಧನ್ ಅವ್ರದ್ದು ಒಂದು ಮೂವಿ ಕೂಡ ಶೂಟಿಂಗ್ ಆಗಿತ್ತಂತೆ. ನಾನು ಹಿಂದ್ಗಡೆ ಏನು ಪ್ಲೇಸ್ ಕಾಣ್ತಾ ಇದೆಯಲ್ಲ, ಆ ಪ್ಲೇಸಲ್ಲಿ ವಿಷ್ಣುವರ್ಧನ್ ಇಲ್ಲೇ ಶೂಟಿಂಗ್ ನಡೀತದೆ. ಇವಾಗ ನಮ್ಮ ಕಡೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀವಿ ಆ ಟೈಮಲ್ಲಿ ನಿಮಗೆಲ್ಲ ವಿಸ್ತಾರವಾಗಿ ಕೊಡ್ತೀನಿ. ನೋಡುವ. ಇವಾಗ ಬರೀ ಒಂದು ಏಕನಾಥೇಶ್ವರ ಟೆಂಪಲ್ ಇದೆ ಮೇಲ್ಗಡೆ, ಏಕನಾಥೇಶ್ವರಿ ಟೆಂಪಲ್ ಅಂತ. ಅಲ್ಲಿ ಒಂದು ದರ್ಶನ ಮಾಡಿ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಮತ್ತು ನಿಮಗೆ ಗಣಪತಿ ಟೆಂಪಲ್ ಒಂದು ಕಾಣಿಸ್ತೀನಿ, ಮತ್ತು ಒನಕೆ ಓಬವ್ವನ ಕಿಂಡಿ ಕಾಣಿಸ್ತೀನಿ. ಬರೀ ಇಲ್ಲಿಂದ ನಮ್ಮ ಜರ್ನಿ ಬೆಂಗಳೂರ ಕಡೆಗೆ. ನೀವು ನೋಡ್ತಾ ಇರುವಂಥ ಲಾಗು NKS ಸ್ವರೂಪ್. ಇಲ್ಲಿ ಒಂದು ರೋಹನ್ ಅವರು ನಿಮ್ಗೆ ಒಂದು ಬೋರ್ಡ್ ತೋರಿಸ್ತಾರೆ ನೋಡಿ. ಬೋರ್ಡಲ್ಲಿ ಯಾವುದೋ ಏಷ್ಯಾ ಪಾಕಿಸ್ತಾನ್ ಬೋರ್ಡ್ ಹಂಗಿದೆ.
ಒಂದು ಕಾಮನ ಬಾಗಿಲು, ಹಾಂ. ಕಾಮನ ಬಾಗಿಲು, ಎಂಟ್ರೆನ್ಸ್, ಓಕೆ. ಎರಡು ಕೊಳ ಇಲ್ಲಿ ಹತ್ರ ಇಲ್ಲಿ ಕೊಳ ನೋಡಿದ್ರಲ್ಲ ಅದು. 3 ಮುದ್ದು ಬಿಸಿ. ಆಯಿತು ಬರ್ರಿ. ನಾವು ಈಗ ನೋಡಿರುವಂಥ ಒಂದು ಕಾಮನ ಬಾಗಿಲು ನೋಡಿದ್ದೀವಿ, ಆಮೇಲೆ ಕೊಳ ಒಂದು ನೋಡಿದ್ದೀವಿ, ಅದರ ನಂತರ ಗಣೇಶ ದೇವಾಲಯ, ಏಕನಾಥೇಶ್ವರ ದೇವಾಲಯ, ಅಷ್ಟೇ 4 ಪ್ಲೇಸ್ ನೋಡಿದ್ದೀವಿ. ನೋಡಿ ನಮಗೀಗ ಇಲ್ಲಿ ಜೈಲ್ ಕಂಡಿದೆ, ಜೈಲ್. ಇಲ್ಲೇನಿದು ಕಾಣಿಸ್ತಾ ಇರುವಂಥ ಇದು ಬಾಗಿಲು, ಎಲ್ಲ ಸೈನಿಕರು ಒಳಗಡೆ ಬರುವಂಥ ಬಾಗಿಲು. ಯಾರೇ ಸಂಬಂಧಿಗಳು ಯಾರೇ ಬಂದರೆ ಈ ಸೈಡಿಂದ ಬರಬೇಕು. ಬಟ್ ಇಲ್ಲಿ ಒನಕೆ ಒಬ್ಬ ಸ್ಪೀಕರು ಇಲ್ಲಿ ನೋಡಿ, ಈ ಕಿಂಡಿಯಿಂದ ಬರುವಾಗ ಒನಕೆ ಒಬ್ಬವಳು ಇಲ್ಲಿ ನಿಂತಿದ್ಲಂತೆ. ಹಿಂಗೆ ಹೊಡಿದು ಸಾಯಿಸ್ತಿದ್ಲು, ಒಂದೇ ಶಾಟ್. ನೋಡಿ ಹೆಂಗೆ ಕಾಣ್ತಾ ಇದೆ ಅಲ್ಲಿ ನೋಡಿ. 4 ಜನ ಸೈನಿಕರು. ಈಗ ಯಾರು 4 ಜನ ಕಂಡಿದ್ರು ಅವರೇ ನಿಮ್ಮ ಸೈನಿಕರು. ನೋಡಿ ಈಗ ರೋನು ಇಲ್ಲಿಂದ ಹೊರಗಡೆ ಹೋಗ್ತಾನೆ. ಹೋದೆಯೋ? ಬಂದರೆ ಹೊಡಿತೀನಿ ನಿಮಗೆ. ನಾನೀಗ ಆ ಸೈಡಿಂದ ನಿಮ್ಮ ಬಾಗಿಲ ಕಡೆಯಿಂದ ಹೋಗ್ತೇನೆ. ನೋಡಿ ಇದು ಬಾಗಿಲಿದು ಮೇನ್ ರಾಘವೇಂದ್ರ ವಿದ್ಯಾ ಸಂಸ್ಥೆ. ಈ ಕೋಟೆ ಕಟ್ಟಲಿಕ್ಕೆ 200 ಇಯರ್ಸ್ ಆಗಿತ್ತಂತೆ. ನೋಡಿ ಎಷ್ಟು ದೊಡ್ಡ ಕೋಟೆ ಇದೆ ಇದು. ಅಲ್ಲಿ ನಾವು ಬ್ಯಾಕ್ ಸೈಡ್ ಅಲ್ಲಿಂದ ಎಂಟ್ರಿ ಪಾಯಿಂಟು ಲಾಸ್ಟ್. ಹಿಂಗೆ ಒಂದು ಸುತ್ತ ಹಾಕುವ ಅಂತ ಈ ಸೈಡ್ ತನಕ ಬಂದಿದ್ದೀವಿ. ಇಲ್ಲೆಲ್ಲ ಸಮೀಪ ಕಾಲೇಜು, ಹೋಟೆಲ್ಸು ಎಲ್ಲ ಇದ್ದಾವೆ ನೋಡಿ. ಅಲ್ಲಿಂದ ಅಲ್ಲಿ ಆ ಸೈಡ್ ತನಕ ಇದೆ ಆ ಕೋಟೆ.